ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ನಾನು ಒಂದು ಟ್ರಾಲಿನ ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ. ಅದೇ ವಿಡಿಯೋಲಿ ಬೇರೆನೂ ತೋರಿಸೋಣ ಅಂದ್ಕೊಂಡೆ, ಬಟ್ ನಿಮಗೇನಾದರೂ ಅಂದರೆ ಅಷ್ಟು ನಾನು ಅದೇ ವಿಡಿಯೋಲಿ ತೋರಿಸಿದ್ರೆ ಅಷ್ಟು ಕ್ಲಿಯರಾಗಿ ಡೀಟೇಲ್ಡಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದನೇ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಇವತ್ತು ಈ ವಿಡಿಯೋಲಿ ನಾನು ನಿಮಗೆ ಮಿರರ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ಟ್ಯಾಂಡ್ ಮಿರರು. ಸೊ ಇದ್ರ ಪ್ರೈಸ್ ಏನು ಮತ್ತು ಇದರಲ್ಲಿ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ನೀವು ಟೇಬಲ್ನ ನೋಡ್ಬೋದು. ಟೇಬಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಯಾಕಂದರೆ ಟೇಬಲ್ಲು ಇದೇ ವಿಡಿಯೋಲಿ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ಮತ್ತು ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೂಡ ಕೊಡೋಕ್ಕಾಗಲ್ಲ. ಆದ್ದರಿಂದ ಈ ವಿಡಿಯೋಲಿ ಬರೀ ಮಿರರ್ನ ನೋಡ್ತೀರಾ ನೀವು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟ್ ಮಾಡ್ದಿರಾ ಈಗ ನಾನು ನಿಮಗೆ ಮಿರರ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಮತ್ತು ಅದನ್ನು ಕ್ಲೀನಾಗಿ ಅರೇಂಜ್ ಮಾಡಿ ಆಮೇಲೆ ಎಲ್ಲನೂ ಅದ್ರ ಬಗ್ಗೆ ರಿವ್ಯೂ ಡೀಟೇಲ್ಸ್ ಎಲ್ಲನೂ ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಈ ಮಿರರ್ನ ಸೆಲೆಕ್ಟ್ ಮಾಡಿದಾಗ ಮಿರರ್ ನನಗೆ ಇದೇ ರೀತಿ ಬಂದಿದ್ದು. ಆ್ಯಂಡ್ ನಾನು ಈಗಾಗಲೇ ಹೇಳ್ದಂಗೆ ನಾನು ಆಫ್ಲೈನಲ್ಲೇ ಹೋಗಿ ತಗೊಂಡಿದ್ದು ಅಂತ ಹೇಳಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಆನ್ಲೈನಲ್ಲಿ ಕೂಡ ತಗೊಳ್ಬೋದು. ಇದೇ ಪ್ರಾಡಕ್ಟ್ ಆನ್ಲೈನಲ್ಲಿ ಕೂಡ ಇದೆ. ಆ್ಯಂಡ್ ಆಫ್ಲೈನಲ್ಲಿ ಆದರೆ ಪ್ರಾಡಕ್ಟ್ದು ಕೋಡು ಇದೆಲ್ಲ ನೀವು ನೋಟ್ ಮಾಡಿಕೊಂಡು ಆಮೇಲೆ ಹೋಗಿ ಅದು ಯಾವ ರೀತಿ ಏನು ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ನನ್ನ ಚಾನಲಲ್ಲಿ ಬೇರೆ ವಿಡಿಯೋ ಇದೆಯಲ್ಲ, ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ಎಲ್ಲನೂ ಅನ್ಬಾಕ್ಸ್ ಮಾಡಿ ಅರೇಂಜ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಟೋಟಲ್ ಬಂದು 3 ಇದರಲ್ಲಿದೆ. ಅಂದರೆ ಒಂದು ಮಿರರು, ಅದಕ್ಕೆ ಸ್ಟ್ಯಾಂಡ್ ರೀತಿ ಇದೆ. ನಾನು ತಗೊಂಡಿರೋದು ಸ್ಟ್ಯಾಂಡ್ ಮಿರರ್ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ಬೇಕಂದರೆ ವಾಲ್ಗೆ ಅಂಟಿಸ್ಕೊಳ್ಳೋ ಅಂಥದ್ದು ಮತ್ತು ಈ ರೀತಿ ಯಾವುದು ಸಪೋರ್ಟ್ ಇಲ್ದಿರ ಹಾಗೆ ನಿಂತ್ಕೊಳ್ಳೋ ಅಂಥದ್ದು ತಗೊಳ್ಬೋದು. ಆ್ಯಂಡ್ ನಾನು ತಗೊಂಡಿರೋದು ಬಂದು ವುಡ್ದು ಬಾರ್ಡರ್ ಇರೋ ಅಂಥ ಒಂದು ಮಿರರ್ ತಗೊಂಡಿದ್ದೀನಿ. ಇದೇ ನಿಮಗೆ ವುಡ್ಡಲ್ಲಿ ಬೇಡ ಅಂದರೆ ನೀವು ಮೆಟಲಲ್ಲಿ ಕೂಡ ಸಿಗುತ್ತೆ, ಅದು ಕೂಡ ತಗೊಳ್ಬೋದು. ಸೊ ಇದು ಬಂದು ಸ್ಟ್ಯಾಂಡು. ಮಿರರ್ನ ಗ್ರಿಪ್ಪಾಗಿ ಹೋಲ್ಡ್ ಮಾಡೋಕ್ಕೆ ಈ ಸ್ಟ್ಯಾಂಡ್ ಯೂಸ್ ಆಗುತ್ತೆ. ನಾನು ಇದನ್ನು ಕ್ವಿಕ್ಕಾಗಿ ಅರೇಂಜ್ ಮಾಡಿಬಿಟ್ಟು ನಿಮಗೆ ಆಮೇಲೆ ರಿವ್ಯೂ ಹೇಳ್ತೀನಿ ಫೈನಲ್ ಆಗಿ. ಆ್ಯಂಡ್ ನಾನಿಲ್ಲಿ ಟೈಮ್ ಲ್ಯಾಪ್ಸ್ ಹಾಕ್ತಾಯಿದ್ದೀನಿ, ಯಾಕಂದರೆ ಇದನ್ನು ಅರೇಂಜ್ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತಲ್ವ. ಸೊ ಅದರಿಂದ ನಿಮಗೆ ವಿಡಿಯೋ ಲೆಂತಿ ಆಗಬಾರ್ದು ಅಂತ ನಾನು ಇದನ್ನು ಟೈಮ್ ಲ್ಯಾಪ್ಸಲ್ಲೇ ಅರೇಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮಗೆ ಒಂದು ಇದು ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಗೈಡೆನ್ಸ್ ಮುಖಾಂತರ ನಾವು ಆರಾಮಾಗಿ ಅರೇಂಜ್ ಮಾಡ್ಕೊಬೋದು. ಯಾರು ಹೆಲ್ಪ್ ಕೂಡ ಬೇಕಾಗಿ. ಪ್ರಾಡಕ್ಟದು ಪ್ರೈಸು ಡೀಟೇಲ್ಸ್ ಎಲ್ಲ ಹೇಳೋದಾದರೆ, ಪ್ರಾಡಕ್ಟ್ ಪ್ರೈಸ್ ಬಂದು 6990 ರುಪೀಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಸ್ಟ್ಯಾಂಡಿಂಗ್ ಮಿರರ್ಗೆ. ಇದರಲ್ಲೇ ನಿಮಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ 4000ಗೆಲ್ಲ ಮೆಟಲ್ದು ಸಿಗುತ್ತೆ. ಸೊ ಅದು ತಗೊಳ್ಬೋದು. ಇದು ಬಂದು ಪ್ಲೈವುಡ್ಡಲ್ಲಿ ಫ್ರೇಮ್ ಇರೋವಂಥದ್ದು, ಅದರಿಂದ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ. ಆ್ಯಂಡ್ ಇನ್ನು ಇದ್ರದ್ದು ಮೆಷರ್ಮೆಂಟ್ಸ್ ಎಲ್ಲ ಹೇಳೋದಾದರೆ, ವಿಡ್ತ್ ಬಂದು 52 ಸೆಂಟಿಮೀಟರ್ ಇದೆ, ಹೈಟ್ ಬಂದು 167 ಸೆಂಟಿಮೀಟರ್. ಇನ್ನು ಡೆಪ್ತ್ ಹೇಳೋದಾದರೆ ಅದು ಅಷ್ಟೇ 52 ಸೆಂಟಿಮೀಟರ್ಸ್ ಇದೆ. ಆ್ಯಂಡ್ ಸ್ಟ್ಯಾಂಡಿಂಗ್ ಮಿರರ್ದು ಲೆಂತ್ ಹೇಳೋದಾದರೆ 173 ಸೆಂಟಿಮೀಟರ್ ಇದೆ. ಇನ್ನು ಟೋಟಲ್ ಇದೆಲ್ಲ ಸೇರಿ ಪ್ರಾಡಕ್ಟ್ ಎಲ್ಲ ಸೇರಿ ಎಲ್ಲ 3 ಸೇರಿ ಟೋಟಲ್ 11.74 kgs ಬರುತ್ತೆ ನಮಗೆ. ಮಿರರ್ ಕ್ವಾಲಿಟಿ ಇರ್ಬೋದು, ಸ್ಟ್ಯಾಂಡ್ ಕ್ವಾಲಿಟಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೆಟಲ್ದು ಬರುತ್ತೆ ಅಂತ ಹೇಳಿದೆ, ಮೆಟಲ್ದು ಚೆನ್ನಾಗಿದೆ ಮತ್ತು ವುಡ್ದು ಚೆನ್ನಾಗಿದೆ. ನಾನು ವುಡ್ದು ತಗೊಂಡಿದ್ದೀನಿ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇದನ್ನು ನಾನು ನಿಮಗೆ ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ನಾನೀಗ ಇದನ್ನು ಫುಲ್ ಕಂಪ್ಲೀಟಾಗಿ ನಿಲ್ಲಿಸಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ತೋರಿಸ್ತೀನಿ. ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ ಇದು. ಆ್ಯಂಡ್ ಇದು ಬಂದು ಬ್ಯಾಕ್ ಸೈಡಿಂದ, ಆ್ಯಂಡ್ ಇದು ಬಂದು ಫ್ರಂಟಿಂದ. ಆ್ಯಂಡ್ ಕ್ವಾಲಿಟಿ ಆಫ್ ದ ಮಿರರ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಬೇರೆ ಮಾತಿಲ್ಲ ಹೇಳೋಕ್ಕೆ. ಸೊ ನಾನಂತೂ ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೂ ಈ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇದು ಬಂದು ಪೋರ್ಟೇಬಲ್ ಮಿರರ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಶಿಫ್ಟ್ ಮಾಡ್ಕೊಬೋದು ಆರಾಮಾಗಿ, ಯಾವ ತೊಂದರೆನೂ ಇಲ್ದಿರ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನನ್ನ ಕೇಳೋದಾದರೆ ಕ್ವಾಲಿಟಿ ವೈಸ್ ಮತ್ತು ಎಲ್ಲದರಿಂದನೂ ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.